me forever on fire. ಚೀನಾ ಬಳಿಕ ಜಪಾನ್ ಹಾಂಕಾಂಗ್ಗೆ ಕರೋನಾ ಸೋಂಕು ತಗುಲಿದೆ. ಎರಡು ದೇಶಗಳಲ್ಲಿ 8 ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಪತ್ತೆಯಾಗಿದೆ. ಚಳಿ ಹೆಚ್ಚಾದಂತೆ ವೈರಸ್ ಸ್ಫೋಟ ಆಗುವಂತ ಆತಂಕ ಎದುರಾಗ್ತಾ ಇದೆ. ಜಪಾನ್ನಲ್ಲಿ ಒಂದೇ ವಾರದಲ್ಲಿ 94,259 ಜನರಲ್ಲಿ ಸೋಂಕು ಪತ್ತೆಯಾಗಿರುವಂಥದ್ದು. HMPV ಸೋಂಕು ಹೆಚ್ಚಳ ವರದಿಯನ್ನ ತಳ್ಳಿ ಹಾಕ್ತಾ ಇದೆ ಚೀನಾ. ಕಳೆದ ವರ್ಷಕ್ಕಿಂತ ಸೋಂಕು ಕಡಿಮೆ ಇದೆ ಅಂತ ಚೀನಾ ಹೇಳ್ತಾ ಇದೆ. ಕರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ ಭಾರತದಲ್ಲೂ ಕೂಡ ಅಲರ್ಟ್ ಆಗಲಾಗಿದೆ. ಉಸಿರಾಟ ಸಂಬಂಧಿ ಆರೋಗ್ಯ ಸಮಸ್ಯೆ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದೆ. ನೋಡಿ, 5 ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಚೀನಾ ಮೋಸ ಮಾಡಿತ್ತು. ಅಂದ್ರೆ ಎಲ್ಲವನ್ನ ಮುಚ್ಚಿಟ್ಟು ಏನೂ ಆಗಿಲ್ಲ, ಆ ಥರದ್ದು ಏನೂ ಇಲ್ಲ ಅಂತ ಹೇಳಿ ಇಡೀ ಪ್ರಪಂಚವೇ ವ್ಯಾಪಕವಾಗಿ ಆ ವೈರಸ್ ಹರಡೋ ತರ ಕೋಟ್ಯಾಂತರ ಜನ ಸಮಸ್ಯೆಯನ್ನು ಎದುರಿಸೋ ತರ ಆಗಿತ್ತು. ಇದೀಗ ಮತ್ತೆ ಅದೇ ಎಡವಟ್ಟನ್ನ ಮಾಡ್ತಾ ಇದೆ. ಇಲ್ಲಿವರೆಗೂ ಮುಚ್ಚಿಡಲಾಗಿತ್ತು. ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಕ್ಯೂ ನಿಂತಿರುವಂಥದ್ದು, ವಯಸ್ಸಾದವರು, ಮಕ್ಕಳು ಸಮಸ್ಯೆನ ಎದುರಿಸ್ತಾ ಇರೋದು ಸಿಕ್ಕಾಬಟ್ಟೆ ವೈರಲ್ ಆಯ್ತು ವಿಡಿಯೋಗಳು. ಈಗ ಒಪ್ಕೊಳ್ತಾ ಇದೆ, ಹೌದು ಸೋಂಕು ಪತ್ತೆ ಆಗಿದೆ, ಆದ್ರೆ ಜಾಸ್ತಿ ಏನಿಲ್ಲ ಅಂತ ಹೇಳ್ತಾ ಇದೆ. ಜಪಾನ್ ಹಾಂಕಾಂಗ್ನಲ್ಲೂ ಕೂಡ ಈ ವೈರಸ್ಗಳು ಪತ್ತೆ ಆಗಿದೆ. ಇನ್ನಿಲ್ಲದಂಥ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಆಗ್ತಾ ಇದೆ ಅಂತ ಚೀನಾದಲ್ಲಿರುವಂಥ ನಿವಾಸಿಗಳೇ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿನ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇದು ಹಾಸ್ಪಿಟಲ್ಸ್ನ ದೃಶ್ಯಗಳು. ಎಲ್ಲಿ ನೋಡಿದ್ರು, ಯಾವ ಹಾಸ್ಪಿಟಲ್ ನೋಡಿದ್ರು ಇದೇ ಥರ ಕ್ಯೂ ನಿಂತಿದ್ದಾರೆ. ಮತ್ತೆ ಮಾಸ್ಕ್ ಇದೆ, ಮತ್ತೆ ಸೆಕ್ಯೂರಿಟಿಗಳು ಮೈಕ್ ಹಿಡ್ಕೊಂಡು ಸೈಡಿಗೆ ಹೋಗಿ ನೀಟಾಗಿ ಹೋಗಿ ಅಂತ ಹೇಳ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಸುಮಾರು 80% ಜನರಲ್ಲಿ ಇದೇ ಥರದ ಸೋಂಕುಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಆತಂಕ ಮನೆ ಮಾಡ್ತಾ ಇದೆ. ಭಾರತದ ಕತೆಗೇನು ಅಂತ ಭಾರತದಲ್ಲೂ ಕೂಡ ಅಲರ್ಟ್ ಆಗಲಾಗಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಹೆಚ್ಚಿನ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಂಪೂರ್ಣವಾಗಿ ನಾವು ಅಲರ್ಟ್ ಆಗಿದ್ದೀವಿ ಅನ್ನೋದನ್ನು ಭಾರತ ಸರ್ಕಾರ ಹೇಳ್ತಾ ಇದೆ. ಕಳೆದ ವರ್ಷಕ್ಕಿಂತ ಸೋಂಕು ಕಡಿಮೆ ಅನ್ನುವಂಥ ಸಮರ್ಥನೆಯನ್ನು ಚೀನಾ ಮಾಡ್ಕೊಳ್ತಾ ಇರೋದು. ಎಕ್ಸಾಕ್ಟ್ ಆಗಿ ಕಳೆದ ಬಾರಿಯೂ ಕೂಡ ಎಷ್ಟು ಸಾವು ನೋವು ಸಂಭವಿಸಿತ್ತು, ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿತ್ತು ಅನ್ನೋದನ್ನು ಚೀನಾ ಹೇಳ್ಕೊಂಡಿರಲಿಲ್ಲ. ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಈಗ ಮತ್ತೆ ಅದೇ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನೂ ಒಂದು ಶಾಕಿಂಗ್ ಅಂದರೆ ಕೇವಲ ಕರೋನಾ ಮಾತ್ರ ಅಲ್ಲ, ಕೇವಲ 1-2 ಸೋಂಕು ಅಲ್ಲ, 3ಕ್ಕೂ ಹೆಚ್ಚಿನ ವೈರಸ್ಗಳು ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.